ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಫ್ರೆಂಡ್ಸ್, ನಾನಿವತ್ತು ಫ್ರೈಡೇ ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಹಾಗೆ ಸ್ವಲ್ಪ ರೆಡಿ ಆಗ್ತಾಯಿದ್ದೆ. ನನ್ನ ಮಗ ಯಾಕೋ ತುಂಬಾ ಹಠ ಮಾಡ್ತಾಯಿದ್ದ. ಯಾಕಂತೇಳಿ ಗೊತ್ತಿಲ್ಲ, ಮಲ್ಕೊಂಡಿದ್ದ. ಸಡನ್ನಾಗಿ ಎಚ್ಚರ ಆಗಿದ್ಬಿಟ್ಟ. ಆವಾಗಿಂದ ತುಂಬಾ ಹಠ ಅಂದರೆ ತುಂಬಾ ಹಠ ಮಾಡ್ತಾಯಿದ್ದ. ಎಷ್ಟು ಸಮಾಧಾನ ಮಾಡಿದ್ರೂ ಅವ್ನು ಸಮಾಧಾನನೇ ಆಗ್ತಾಯಿಲ್ಲ. ಬಟ್ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇಟ್ಕೊಂಡು. ಅವನು ಯಾಕೆ ಅಳ್ತಾ ಇದ್ದಾನೆ ಅಂತೇಳಿ ನಂಗೆ ರೀಸನ್ನೇ ಗೊತ್ತಾಗ್ತಾಯಿಲ್ಲ. ಅಷ್ಟೊಂದು ಅಳ್ತಾ ಇದ್ದಾನೆ ಅವನು. ಸರಿ, ಗ್ರೇಪ್ ವಾಟ್ರ್ ಏನಾದ್ರು ಹಾಕೋಣ, ಪಾಪು ಹೊಟ್ಟೆ ನೋವು ಇರಬೇಕು ಅಂತೇಳಿ ಅಂದ್ಕೊಂಡೆ. ಗ್ರೇಪ್ ವಾಟ್ರು ಕೂಡ ಅದ್ರದ್ದು 1 ಮಂತ್ ಆಗಿಬಿಟ್ಟಿತ್ತು. 1 ಮಂತ್ ಮೇಲೆ ಪಾಪುಗೆ ಯೂಸ್ ಮಾಡಬಾರ್ದು ಅಂತೇಳಿ ಇವ್ರಿಗೆ ಫೋನ್ ಮಾಡಿದೆ, ಬರ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ಹೇಗೋ ಸಮಾಧಾನ ಮಾಡಿ ಒಂದು ರೀಲ್ಸ್ ಕೂಡ ಮಾಡಿಕೊಂಡೆ ಅವನ ಜೊತೆನೇ. ಅದಾದಮೇಲೆ ಸ್ವಲ್ಪ ಟೀ ಇಟ್ಕೊಂಡು ಕುಡಿಯೋಣ ಅಂಥೇಳಿ ಕಿಚನ್ನಾಗ ಬಂದೆ. ಸ್ವಲ್ಪ ಸಮಾಧಾನ ಆಗಿದ್ದ. ಹಾಗೆ ಅವನನ್ನು ಆಟ ಆಡಿಸ್ಕೊಂಡೇ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಳಗಡೆ ಬಿಟ್ಟರೆ ಸಾಕು, ಇನ್ನು ಅಳ್ತಾನೆ ಅವನು, ನಂಗೆ ಗೊತ್ತು ಚೆನ್ನಾಗಿ. ಅದಕ್ಕೇ ಅವ್ನು ಎತ್ಕೊಂಡೆ ಎಲ್ಲ ಮಾಡ್ಕೊಬಿಡ್ತೀನಿ. ಟೀ ಎಲ್ಲ ಮಾಡ್ಕೊಂಡು ಕುಡಿದು ಹಾಗೆ ಹೊರಗಡೆ ಕೂರಿಸ್ಕೊಂಡು ಅವನು ಆಟ ಆಡಿಸ್ತಾಯಿದ್ದೆ. ಸ್ವಲ್ಪ ಕಾಣಿಕೆ ಆಗಿದ್ನಲ್ಲ, ಅವನಿಗೆ ಆಟ ಸಾಮಾನು ಏನು ಕೊಟ್ಟರು ಅವನು ಅದರಲ್ಲಿ ಆಟ ಆಡೋದಿಲ್ಲ. ಅವ್ನಿಗೆ ಈ ಥರ ಸ್ಪೂನು ಅಥವಾ ಪ್ಲೇಟ್ಸು, ಗ್ಲಾಸಸ್ಸು ಈ ಥರ ಕೊಟ್ಟರೆ ಅವ್ನು ಸಮಾಧಾನ ಆಗೋದು. ಹಾಗೆ ನಮ್ಮ ಎದುರುಗಡೆ ಮನೆ ಹುಡುಗಿ ಕೂಡ ಬಂದಿದ್ಲು, ಚಿರು ಅಂತೇಳಿ. ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಅವನನ್ನು ಬಿಟ್ಟಿದ್ದೀನಿ. ಜೈ ಜಯರಾಮ್ ಮಾಡು ಅಕ್ಕಂಗೆ. ಬಿಟ್ಟಲ್ಲ ಮಾಡು. ಹಂಗ ಜೈ ಜಯರಾಮ್ ಮಾಡೋದು ಮಾಡು. ಪಾಪು ಜೈ ಜಯರಾಮ್ ಮಾಡು. ದಿರುಮ ಹೇಗೋ ಅವನನ್ನು ಸಮಾಧಾನ ಮಾಡಿ ಮಲಗಿಸಾದ್ಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿಕೊಂಡು ನಾನೇ ಹೋಮ್-ಮೇಡ್ ಚಿಕನ್ ಫ್ರೈ ಮಸಾಲ ಟ್ರೈ ಮಾಡಿದ್ದೆ. ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು. ನೈಟ್ ಊಟ ಮಾಡಿ ಮಲ್ಕೊಬಿಟ್ವಿ. ಜಾಸ್ತಿ ನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಇದು ಸ್ಯಾಟರ್ಡೆ ಮಾರ್ನಿಂಗ್, ಟೈಮ್ ಆಲ್ರೆಡಿ 6:30 ಆಗ್ತಾ ಬರ್ತದೆ. ಓನಮ್ಮ, ಗುಡ್ ಮಾರ್ನಿಂಗ್ ಧೀರಜ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಖುಷಿ ಬಂದ್ಬಿಟ್ಟಿದ್ದಾನಂತ ಆಚೆ. ಯಪ್ಪ, ನಮಗೆ ಆಯ್ತಿಲ್ಲ. ಹಾಗೆ ಅವ್ರನ್ನ ಎತ್ಕೊಂಡೆ ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ಎದುರುಗಡೆ ಮಾತಾಡಿಸ್ತಾ ಇದ್ರು, ತುಂಬ ಚಳಿ ಇದೆ ಅಂತೇಳಿ. ಅಂತೇಳಿ ಮಾತಾಡ್ತಾ ಇದ್ದೆ ಅದೇ ವಿಷಯ. ಅವರೆಲ್ಲ ಹೇಳ್ತಾರೆ ಚಳಿ ಹೊರಗಡೆ ಕರ್ಕೊಬರ್ಬೇಡಿ ಅಂತ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಮಗ ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ನನ್ನ ಜೊತೆಲೇ ಎದ್ಬಿಡ್ತಾನೆ. ಹಾಗೆ ಅವನು ಆಟ ಆಡಿಸ್ಕೊಂಡೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನೀವೇ ನೋಡಿ ಎಲ್ಲೋಗಿ ನಿಂತಿದ್ದಾನೆ. ಎಷ್ಟು ಮೈಯೆಲ್ಲ ಕಣ್ಣಾಗಿದ್ರೂ ಸಾಲೋದಿಲ್ಲ ಇವನ್ನ ನೋಡ್ಕೊಳ್ಳೋದಕ್ಕೆ. ಅಷ್ಟು ಹುಷಾರಾಗಿ ನೋಡ್ಕೋಬೇಕು. ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ನೈಟ್ ಕೂಡ ಇವನು ತುಂಬಾ ಹಿಂಸೆ ಕೊಟ್ಟಿದ್ದ. ಏನೂ ಮಾಡೋಕ್ಕಾಗಿರಲಿಲ್ಲ. ಸೊ ಮನೆಯೆಲ್ಲ ಹಾಗೆ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಕೂಡ ನೈಟ್ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಟಯರ್ಡ್ ಫೀಲ್ ಆಗ್ತಿತ್ತು. ಸೊ ಒಂದು ಸಲ ಹಾಗೆ ಅಲ್ವಾ ಮಲ್ಕೊಬಿಟ್ಟಿದೆ. ಬೆಳಗ್ಗೆ ಇದು ಮಾಡಿಕೊಂಡ್ರೆ ಆಯ್ತು ಅಂತೇಳಿ. ಬೆಳಗ್ಗೆನೂ ಅಷ್ಟೇ ಅವನು ಸಮಾಧಾನ ಆಗೇ ಇಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದ, 6 ಆ ಥರ ಎದ್ದ, 6 o'clock ಟೈಮಲ್ಲಿ. ಆವಾಗ ಶುರು ಮಾಡಿದ್ದ ಅವನು. ಅವನಿಗೆ ಬೆಳಗ್ಗೆ ಸ್ನಾನ ಮಾಡಿಸಿದ 10 ಗಂಟೆಯಲ್ಲಿ ನಾನು. ಅಲ್ಲಿ ತನಕ ಅಳ್ತಾನೇ ಇದ್ದ. ಹಾಗಾಗಿ ಇವತ್ತು ತಿಂಡಿ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಇವರು ಹೋಟ್ಲಲ್ಲೇ ತರ್ತೀನಿ ಬಿಡು ಅಂತೇಳಿ ಹೋಟ್ಲಲ್ಲೇ ಪಾರ್ಸೆಲ್ ತೊಗೊಬಂದು ಕೊಟ್ಟೋದ್ರು. ಹಾಗೆ ತಲೆಗೆ ಆಯಿಲ್ ಕೂಡ ನಾನು ಹಚ್ಚೇ ಇರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು. ಆಯಿಲ್ ಮಸಾಜ್ ಮಾಡ್ಕೊಬೇಡ ಅಂತೇಳಿ ಹಾಗೆ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೆ. ಇವ್ರು ಹೋದ್ಮೇಲೆ ನನಗಂತೂ ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಆಲ್ರೆಡಿ 10:30 ಆಗ್ತಾ ಬರ್ತಿದೆ ಟೈಮು. ಸರಿ, ಫಸ್ಟು ತಿಂಡಿ ಮಾಡ್ಕೊಬೇಡ ಅಂತೇಳಿ ತಿಂಡಿ ಮಾಡ್ಕೋತಾ ಇದ್ದೆ. ಹೋಟೆಲಲ್ಲಿ ತಿನ್ನೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಬಟ್ ಒಂದೊಂದು ಸಲ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಮಗ ಏನಕ್ಕೆ ಅಳ್ತಾನೆ ಅಂತೇಳಿ ನಂಗೆ ರೀಸನ್ನೇ ಗೊತ್ತಾಗೋದಿಲ್ಲ. ಅಷ್ಟು ಅಳ್ತಾ ಇರ್ತಾನೆ. ಹಾಗೆ ನನ್ನ ಮಗ ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗೋದಿಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನೀವು ಕೊಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಚಾನಲ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತೇಳಿ ನನಗೆ DM ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.